ನಮಸ್ಕಾರ ನನ್ನ ಪ್ರೀತಿಯ ಕನ್ನಡ ಜನತೆಗೆ. ಜೋಗಿ ಪಡೆದಿದ್ದ ಜೋಗಿಗೆ, ಯೋಗಿ ಪಡೆದಿದ್ದ ಯೋಗಿಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ. ಸಾರಿ ಗೈಸ್, ನಿನ್ನೆ ಆ್ಯಕ್ಚುಲಿ ಮೋಟೋ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ನಮ್ಮ ಬ್ರದರ್ಸ್ ಎಲ್ಲರೂ ಸ್ವಲ್ಪ ಡಿಸ್ಪ್ಯಾಚ್ ಆದರು. ಸೊ ಅದಕ್ಕೆ ನಾವು ಇವಾಗ ಕಾರ್ ಎತ್ಕೊಂಡು ಹಾಸನ್ ಹೋಗ್ತಾ ಇದ್ದೀವಿ. ಬೆಂಗಳೂರಿನ ವೆದರ್ ಅಪರೂಪಕ್ಕೆ ಯಾಕೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. 2 ನಿಮಿಷಕ್ಕೆ ಒಂದೊಂಥರ ಇದೆ. ಏನು ಮಾಡೋಣ, ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಮತ್ತು ಅಲ್ಲಿಂದ ನಿಮ್ಗೊಂದು ಒಳ್ಳೆ ಸೀಕ್ರೆಟ್ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಏನಮ್ಮ ಕಾರ್ ಇದು, ಬೀಜನ ಮುಂದೆಯಿಂದ ನೋಡಿದ್ರು ಚಂದ, ಹಿಂದೆಯಿಂದ ನೋಡಿದ್ರು ಚಂದ. ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬ್ರೋ, ಒಂದು ಮಿಮಿಕ್ರಿ ಮಾಡಿ. ಏನ್ ಮಿಮಿಕ್ರಿ ಮಾಡೋದು? ಇಲ್ಲಿ ಬಂದು ಮಸಾಲೆ ದೋಸೆ ತಿನ್ರಪ್ಪ, ಭಾಳ ಒಳ್ಳೇದಾಗುತ್ತೆ. ನೀವು ಅಂದ್ಕೊಂಡಿರ್ಬೋದು ಬಿಡಿ, ಅಂಬರೀಷ್ ಬರೀಕ್ ಕುಡಿಯೋದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂತ. ನಿಮಗೂ ಗೊತ್ತು ಸ್ವಾಮಿ, ನಾವಿಲ್ಲಿ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ದೇವ್ರು ನಮ್ಗೆ ಏನೋ ಕಾರಣಕ್ಕೆ ಸೃಷ್ಟಿ ಮಾಡಿದ್ದಾನೆ, ಬಟ್ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಹೊರಟ್ವಿ. ಹೊರಟ ತಕ್ಷಣ ಹಂಗೆ ಹಾಸನ ಬರ್ತಾ ಲೈಕ್ ನನ್ನ ಫ್ರೆಂಡ್ ಒಬ್ಬರು ಲೋಹಿತ್ ಅಂತ ಇದ್ದಾರೆ. ಅವರು ಬಾಮಗ ಹಂಗೆ ಆಫ್ ರೋಡಿಂಗ್ ಹೋಗೋಣ, ಎಲ್ಲ ಚೆನ್ನಾಗಿರುತ್ತೆ ಅಂತಂದರು. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನಾನು ಕಾಲ್ ಮಾಡಿದ್ದೆ ಇವಾಗ, ಇಲ್ಲ ಎಲ್ಲೋ ಇದ್ದೀನಿ ಅಂತ ಹೇಳಿದ್ರು ಲೊಕೇಶನ್ನು. ಬಸ್ ಎಲ್ಲಿದ್ದು ಲೊಕೇಶನ್ನು? ನೈರಾ ಪೆಟ್ರೋಲ್ ಬಂಕಿನ ಮುಂಚೆ ಅಂತ ಹೇಳಿದ್ರು. ಓಕೆ, ಇಲ್ಲೇ ಅನಿಸುತ್ತೆ ಜಿಪ್ಸಿ ಆನ್ ದ ಲೊಕೇಶನ್. ಯಾ ಬ್ರದರ್, ಅವ್ರದ್ದೇ ಕಾರ್ ಇದು. ಎಸ್, ಹಲೋ ಬ್ರದರ್, ಹಾಯ್. ಅದಲ್ಲಿ ಹಿಂಗೆ ಹೇಗಿದ್ದೀರಾ? ಎಲ್ಲಿ ಹೋಗ್ತಿರೋದು ಬ್ರೋ ಇವಾಗ? ಲಕ್ಷ್ಮೀ ಟೆಂಪಲ್ ಅಂತ ದೊಡ್ಡಗದ್ವಳ್ಳಿ ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇರೋದು. ದೊಡ್ಡಗದ್ವಳ್ಳಿ ಲಕ್ಷ್ಮೀ ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಕಾರ್ ಚೇಂಜ್ ಮಾಡ್ಕೊಳ್ಳೋಣ, ಈ ಬೇಬಲ್ಲೇ ಹೋಗೋಣ. ಕೆಲವೊಂದ್ಸಲಿ ಹೋಗೋ ಜಾಗಕ್ಕಿನ್ನ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಗುರು. ಯಾಕೋ ಗೊತ್ತಿಲ್ಲ, ಒಂಥರ ಈ ಊರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಫೈನಲಿ ದೊಡ್ಡಗದ್ವಳ್ಳಿ, ಇಲ್ಲಿ ಬೋರ್ಡ್ ಇದೆ ದೊಡ್ಡಗದ್ವಳ್ಳಿ ಅಂತ. ಶ್ರೀ ಲಕ್ಷ್ಮೀ ದೇವಸ್ಥಾನ ಅಂತ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಸೊ ಇವಾಗ ಹೊರಡ್ತಿದ್ದೀವಿ ದೊಡ್ಡಗದ್ವಳ್ಳಿಗೆ. ಅಲ್ಲ, ದೊಡ್ಡಗದ್ವಳ್ಳಿಯಿಂದ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ವೇಟಿಂಗ್, ಈಗರ್ಲಿ ಐ ಆಮ್ ವೇಟಿಂಗ್. ಲಕ್ಷ್ಮೀ ತಾಯಿ ದೇವಸ್ಥಾನ ಹೋಗುವ ದಾರಿ ಸ್ಟ್ರೈಟ್ ಹೋಗಿ ರೈಟ್ ಹೋಗ್ಬೇಕಂತ ಟೆಂಪಲ್ ಹಾಕಿದ್ದಾರೆ. ಹನುಮಾನ್ ಟೆಂಪಲ್, ಲಕ್ಷ್ಮೀ ಟೆಂಪಲ್, ಲೆಫ್ಟಿಗೆ ಹೋಗ್ಬೇಕಂತ ಲಕ್ಷ್ಮೀ ಟೆಂಪಲ್ಗೆ. ಎಸ್, ವಿ ಆರ್ ಫೈನಲಿ ಅಟ್ ಲಕ್ಷ್ಮೀ ಟೆಂಪಲ್. ಲಕ್ಷ್ಮೀ ಟೆಂಪಲ್ಗೆ ಫೈನಲಿ ರೀಚ್ ಆದ್ವಿ. ಓ ಮೈ ಗಾಡ್, ಇದೇ ಟೆಂಪಲ್. ಲವ್ಡ್ ಇಟ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಓ ಮೈ ಗಾಡ್. ಗಾಡಿನ ನ್ಯೂಟ್ರಲ್ಗೆ ಹಾಕಿ ಹ್ಯಾಂಡ್ ಬ್ರೇಕ್ನ ರೈಸ್ ಮಾಡಿ ಗಾಡಿ ಕೀನ ಆಫ್ ಮಾಡಿ. ದ್ಯಾಟ್ಸ್ ಇಟ್. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಇಲ್ಲೇ ಬಂದಿದೆ, ನನ್ನ ಫ್ರೆಂಡ್ಸ್ ಬಂದಿದ್ರು ಅದಕ್ಕೆ. ಇದು ಟೆಂಪಲ್, ದೊಡ್ಡಗದ್ವಳ್ಳಿ ಟೆಂಪಲ್. ಫೈನಲಿ ಬಂದ್ವಿ. ಲೋಹಿತ್ ಬ್ರದರ್, ಥ್ಯಾಂಕ್ ಯು ಕರ್ಕೊಂಬಂದಿದ್ದಕ್ಕೆ. ತುಂಬ ಖುಷಿ ಆಯಿತು. ಲೊಕೇಶನ್ ಒಂಥರ ಸಖತ್ ಕ್ಯೂಟ್ ಆಗಿದೆ. ಏನೋ ವಾರ್ನಿಂಗ್ ಅಂತ ಹಾಕಿದ್ದಾರೆ. ಓ ಮೈ ಗಾಡ್, ಆಸಮ್ ಬ್ರದರ್. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೆ ಬ್ರೋ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದು ಪಿಲ್ಲರ್ ಏನು ಹಾಕಿ ಮಾಡಿಲ್ವಂತೆ, ತುಂಬ ಲೈಕ್ ನೆಲದ ಮೇಲೆ ಹಾಕಿ ಕಲ್ಲನ್ನ ಜಾಯಿಂಟ್ ಮಾಡ್ಬಿಟ್ಟು ಕಟ್ಟಿದಾರಂತೆ. ನಿಜಾನಾ? ಹೌದು, ಕಲ್ ಮೇಲೆ ಜಾಯಿಂಟ್ ಮಾಡ್ಬಿಟ್ಟು ಕಟ್ಟಿರೋದು ಪಿಲ್ಲರ್. ಓ ಮೈ ಗಾಡ್. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಇದು ಆಕ್ಚುಲಿ ಚೆನ್ನಾಗಿರೋದು. ಆ್ಯಕ್ಚುಲಿ ಹಳೆ ಮಾನ್ಯುಮೆಂಟ್ಸು ಫುಲ್ ಎಲ್ಲ ಬ್ರೇಕ್ ಮಾಡಿಬಿಟ್ಟು ಹೋಗ್ತಾರೆ. ಬೇಜಾರಾಗುತ್ತೆ ನೋಡೋಕ್ಕೆ. ಇದು ಒಂಥರ ಸೀಕ್ರೆಟ್ ಪ್ಲೇಸು, ಯಾರಿಗೂ ಗೊತ್ತಿಲ್ಲ. ಈ ಲೊಕೇಶನಲ್ಲಿ ಒಂದು ದೇವಸ್ಥಾನ ಇದೆ, ಲಕ್ಷ್ಮೀ ಟೆಂಪಲ್. ಒನ್ ಆಫ್ ದಿ ಪವರ್ಫುಲ್ ಟೆಂಪಲ್. ಹೊಯ್ಸಳರು ಕಟ್ಸಿರೋದು. 1113ನೇ ಶತಮಾನದಲ್ಲಿ ಕಟ್ಸಿರೋ ದೇವಸ್ಥಾನ ಇದು. ಒನ್ ಆಫ್ ದ ಪವರ್ಫುಲ್ ಟೆಂಪಲ್. ನೀವೆಲ್ಲ ಕೇಳ್ಬೋದು, ಏನು ಎಲ್ಲ ದೇವಸ್ಥಾನನೂ ಪವರ್ಫುಲ್ ಇರುತ್ತೆ, ಇದೇನು ಸ್ಪೆಷಲ್ಲು ಅಂತ. ಸೊ ಇಲ್ಲಿ ಶಾಂತರೂಪಿ ಕಾಳಿ ದೇವಿ ಯಾವ ಥರ ಶಾಂತ ರೂಪದಲ್ಲಿ ಇರೋದು ಕೇಳಿದಿರಾ? ಹೌದು, ಶಾಂತರೂಪಿಯಾದ ಕಾಳಿ ದೇವರಿದೆ.
ಸೊ ಒಂದ್ಸಲಿ ಎಲ್ಲ ಚೆಕ್ಔಟ್ ಮಾಡೋಣ, ಒಂದ್ಸಲಿ ಎಲ್ಲ ನಿಮ್ಗೆ ಒಳಗೆ ಕರ್ಕೊಂಡು ಹೋಗಿ ಬರ್ತೀನಿ. ಸೊ ಕಮಾನ್.